ಗುಂಡುತೊಪ್ಪಲ್ಲಿ ನಮ್ಮ ಸದಸ್ಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಕೃಷ್ಣಾರೆಡ್ಡಿ ಅವರು ಇರ್ಬೋದು, ಆಮೇಲೆ ಸುಕನ್ಯಾ ವೇಣುಗೋಪಾಲ್ ಅವರು, ರಮೇಶ್ ಅಣ್ಣವರು, ವಿ.ಕೆ.ಟಿ. ರಮೇಶ್ ಅಣ್ಣವರು, ಮತ್ತು ಶಿವಮ್ಮ ಅವರು, ಉಮೇಶ್ ಅಣ್ಣವರು ಮತ್ತು ಮುಖಂಡರು ನೇತೃತ್ವದಲ್ಲಿ ಇವತ್ತು ಗುಂಡುತೊಪ್ಪಲಿ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಂದಾಳತ್ವ ವಹಿಸಿ PS ಮಂಜಣ್ಣನವರಾಗಿರ್ಬೋದು, ಹಾಗೆ ಡೈರಿ ಅಧ್ಯಕ್ಷರಾದಂತಹ ಚಂದ್ರರೆಡ್ಡಿ ಅವರಾಗಿರ್ಬೋದು, ಈ ಊರಿನ ಮುಖಂಡರಾಗಿರ್ಬೋದು, ಹಾಗೆ ಯುವಕರಾಗಿರ್ಬೋದು, ಎಲ್ಲ ಕೈ ಜೋಡಿಸಿ ಈ ಗುಂಡುತೊಪ್ಪನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಈ ಗುಂಡುತೊಪ್ಪಲ್ಲಿ ಗಿಡ ನೆಟ್ಟು ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿ ಸಿಗಲಿ ಅಂತ ಶ್ರಮ ಪಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಈ ಗಿಡ ನೆಡೋದಕ್ಕೆ ಅರಣ್ಯ ಇಲಾಖೆಯವರು ನಮಗೆ ಸಹಾಯ ಮಾಡಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಈ ಗುಂಡುತೊಪ್ಪು ಕ್ಲೀನ್ ಮಾಡೋದಕ್ಕೆಲ್ಲ ನಮ್ಮ ಚಂದಾಪುರ ಪುರಸಭೆಯಿಂದ ನಾವು ಗಾಡಿ ಎಲ್ಲ ಕಳಿಸಿದ್ದೀರಿ. ಇನ್ನೂ ಏನೇ ಸಹಾಯ ಬೇಕಾದರೂ ನಮ್ಮ ಚಂದಾಪುರ ಪುರಸಭೆಯಿಂದ ನಾವು ಸಹಾಯ ಮಾಡ್ತೀವಿ. ಹಾಗೆ ಈ ನಮ್ಮ ವಾರ್ಡ್ಗಳಲ್ಲಿ ಇನ್ನು ಇರೋ ಪುರಸಭೆಯ ಈರಲಿಗೆ ಗ್ರಾಮದ ವಾರ್ಡ್ ನಂಬರ್ 8ರಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಇದು ಮೊದಲಿಂದು ಗುಂಡುತೋಪ ಅಂತ ಇತ್ತು. ಈ ಗುಂಡುತೋಪ ನಮ್ಮ ಹಳೆ ಮಾವಿನ ಮರಗಳು, ಸೀಬೆ ಮರಗಳು ಎಲ್ಲ ಮರಗಳೆಲ್ಲ ಇಟ್ಟಿದ್ವಿ. ಅವು ಕೆಲವು ದಿನಗಳಿಂದ ಅದು ಹಾಳಾಗಿ ತುಂಬ ಅಧ್ವಾನ ಆಗಿಬಿಟ್ಟಿತ್ತು. ಆಗ ನಮ್ಮ ಊರಿನ ಯುವಕರೆಲ್ಲ ನಮ್ಮ ಮುಂದೆ ಬಂದು ಈ ಗುಂಡುತೋಪನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡ್ವಿ. ಆ ಯೋಜನೆ ಮುಖಾಂತರ ಎಲ್ಲ ಊರಿನ ಎಲ್ಲ ಮುಖಂಡರು ಮತ್ತು ಸದಸ್ಯರು, ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು ಎಲ್ಲ ಸೇರಿ ಈ ಗುಂಡುತೋಪನ್ನು ಅಭಿವೃದ್ಧಿ ಪಡಿಸಲು ನಿಶ್ಚಯಿಸಿ ಅಭಿವೃದ್ಧಿ ಕಾರ್ಯ ಮುಂದುವರಿತಾ ಇದೆ. ಇದೇ ಥರ ನಮ್ಮ ಚಂದಾಪುರ ಪುರಸಭೆ ಇರ್ಬೋದು, ತಾಲೂಕಿನ ಎಲ್ಲ ಗುಂಡುತೋಪಗಳೆಲ್ಲ ಅಭಿವೃದ್ಧಿ ಪಡಿಸಬೇಕೆಂದು ನಾನು ಎಲ್ಲ ನಾಗರಿಕರಲ್ಲಿ ಈ ಸವಿನಯದಿಂದ ಪ್ರಾರ್ಥಿಸುತ್ತೇನೆ. ಚಂದಾಪುರ ಪುರಸಭೆ ಅಭಿವೃದ್ಧಿ ಆಗಿಲ್ಲ ಅಂತ ಸಾಕಷ್ಟು ಆರೋಪ ಮಾಜಿ ಅಧ್ಯಕ್ಷರಾಗಿ ಏನು ಹೇಳ್ತಾರೆ? ಚಂದಾಪುರ ಪುರಸಭೆಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇರೋರು ಫಸ್ಟು ಅವರು ಯಾವ ಉದ್ದೇಶ ಇಟ್ಕೊಂಡು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೋ ಆ ಉದ್ದೇಶ ಅವ್ರು ಕರೆಕ್ಟಾಗಿ ನಡ್ಸ್ಕೊಂಡಿದ್ದಾರೆ. ಫಸ್ಟ್ ಕೇಳಿ, ತಾಲೂಕಿನಲ್ಲಿ ಎಲ್ಲ ಪುರಸಭೆಗಳಿಗಿಂತ ನಮ್ಮ ಪುರಸಭೆಯಲ್ಲಿ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಆಗ್ತಾ ಇದೆ, ಮುಂದೆ ಆಗುತ್ತೆ. ಹಿಂದೇನು ಆಗಿದೆ, ಮುಂದೇನು ಆಗ್ತಾ ಇದೆ. ಬೇರೆ ಪುರಸಭೆಗಳಿಗೆ ಹೋಲಿಸಿ ನೋಡಿ, ಬೇರೆ ಪುರಸಭೆಗಳಲ್ಲಿ ಮಾಡಿರೋ ಕೆಲಸಗಳು ಎಲ್ಲ ಬಂದು ಟ್ಯಾಲಿ ಮಾಡಿ ನೋಡಿ. ಆವಾಗ ಚಂದಾಪುರ ಪುರಸಭೆ ಮುಂದಿದೆಯೋ ಹಿಂದಿದೆಯೋ ಆಮೇಲೆ ಹೇಳ್ತೀನಿ. ಚಂದಾಪುರ ಪುರಸಭೆ ಈರಲಿಗೆ ಗ್ರಾಮದ ವಾರ್ಡ್ ನಂಬರ್ 8ರಲ್ಲಿ ಗುಣತೋಪು ಸರ್ವೆ ನಂಬರ್ 102 ಗುಣತೋಪು ಆಗಿದ್ದು, ಆ ಗುಣತೋಪಲ್ಲಿ ಇರಬೇಕಾಗಿದ್ದು ಮಾವಿನ ಮರ ಆಗಿರ್ಬೋದು, ಏನೇ ಆಗಲಿ ಗುಣತೋಪಲ್ಲಿ ಗಿಡಗಳಿರಲಿಲ್ಲ, ಬರೀ ನೀಲಗಿರಿ ಮರಗಳಿತ್ತು. ಅದಕ್ಕಾಗಿ ಜಾಗನೂ ಸ್ವಲ್ಪ ಎಲ್ಲ ವೇಸ್ಟೇಜ್ ಕೆಲವರೆಲ್ಲ ವೇಸ್ಟೇಜ್ ಎಲ್ಲ ತಗೊಂಬಂದು ಈ ಗುಣತೋಪು ಜಾಗದಲ್ಲಿ ಹಾಕ್ತಾಯಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛತೆ ಮಾಡಿ ಗುಣತೋಪು ಏನು ಗಿಡ ಬೇಕೋ ಆ ಥರ ಗಿಡ ಇಟ್ಟು ಪರಿಸರ ಚೆನ್ನಾಗಿರ್ಬೇಕು. ಆನೆಕಲ್ ತಾಲೂಕಲ್ಲ ಎಲ್ಲ ಜಾಗದಲ್ಲಿ ಆಗಿರ್ಬೋದು. ಇದನ್ನ ನೋಡಿ ನಿಮ್ಮ ಜಾಗದಲ್ಲಿ ನಿಮ್ಮೂರಲ್ಲಿ ಗುಣತೋಪಿದ್ರೆ ಅದನ್ನು ಸ್ವಚ್ಛತೆ ಮಾಡಿ ಗಿಡ ಬೆಳೆಸಿ. ಪರಿಸರ ಗಾಳಿ ತುಂಬ ಮುಖ್ಯ ಜನಗಳಿಗೆ. ಅದಕ್ಕಾಗಿ ಪರಿಸರ ಉಳಿಸೋಣ. ಎಲ್ಲ ಊರಲ್ಲಿ ಇದೇ ತರ ಜವಾಬ್ದಾರಿ ತಗೊಳ್ಳಿ. ಎಲ್ಲ ಊರಲ್ಲಿ ಗುಣತೋಪು ಏನಿದೆಯೋ ಸರ್ವೆ ಮಾಡಿಸಿ ಗಿಡ ನೆಡಿ. ಒಳ್ಳೆ ಈರಲಿಗೆ ಗ್ರಾಮದ 8ನೇ ವಾರ್ಡ್ನ ಸರ್ವೆ ನಂಬರ್ 102ರಲ್ಲಿ 2 ಎಕರೆ ಜಮೀನಿನಲ್ಲಿ ಹಳೆ ಏನು ಗುಂಡುತೋಪಿತ್ತು ಅದು ನಶಿಸಿ ಹೋಗಿತ್ತು. ಈಗ ಪುನರ್ಜೀವನ ಕೊಟ್ಟು ಹೊಸದಾಗಿ ಮಾಡಿರ್ತಕ್ಕಂಥ ಗುಂಡುತೋಪಿಗೆ ಯಾರ್ಯಾರು ಸಹಕಾರ ಮಾಡಿದ್ರು, ಯಾರ್ಯಾರು ಪಣ ತೊಟ್ಟಿದ್ದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೋ ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಚಂದಾಪುರ ಪುರಸಭೆಯ ಈಗಿನ ಆಡಳಿತ ಏನಿದೆ, ಸಿಬ್ಬಂದಿ, ಅಧ್ಯಕ್ಷ ಉಪಾಧ್ಯಕ್ಷ ಆಗಿರ್ಬೋದು, ಹಾಗೂ ಎಲ್ಲ ಸದಸ್ಯರು 23 ವಾರ್ಡ್ನ ಸದಸ್ಯರ ಸಮೇತ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಗುಂಡುತೋಪನ್ನ ಸುಸಜ್ಜಿತವಾಗಿ ವೈಜ್ಞಾನಿಕವಾಗಿ ಒಂದು ಹಿರಿಯರಿಗಿರ್ಬೋದು, ಕಿರಿಯರಿಗಿರ್ಬೋದು, ಒಂದು ಸೀನಿಯರ್ ಸಿಟಿಜನ್ಗೆ ಒಂದು ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು, ಏನಿವತ್ತು ಪರಿಸರ ಹಾಳಾಗ್ತಾ ಇದೆ, ಈ ಒಂದು ಗುಂಡುತೋಪಿನಿಂದ ಎಲ್ಲ ಆಮ್ಲಜನಕ ಉತ್ಪತ್ತಿ ಆಗಲಿ ಅಂತ ಗಿಡಮರಗಳನ್ನ ಬೆಳೆಸೋದಕ್ಕೆ ಪಣ ತೊಟ್ಟು ಇವತ್ತು ಇಟ್ಟಿದ್ದೀವಿ. ಅದಕ್ಕೆಲ್ಲ ಸಹಕಾರ ಕೊಟ್ಟಂತ ಎಲ್ಲ ಮಹನೀಯರಿಗೂ ಹೊಂದಿಸ್ತಾ, ಅದೇ ರೀತಿ ಈ ಗುಂಡುತೋಪಿಗೆ ಏನಿವತ್ತು ಮಾನ್ಯ ಶ್ರೀ ಗೌತಮ ಬುದ್ಧ ಉದ್ಯಾನವನ ಗುಂಡುತೋಪ್ ಅಂತ ನಾಮಕರಣ ಮಾಡಿದ್ದೀವಿ. ಆ ಒಂದು ನಾಮಕರಣವನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬಾರ್ದು. ಈಗ ಬಂಧುಗಳಿಗೆ ತಿಳಿಸುವುದೇನೆಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ
ನಾವು ನಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನ ನಾವು ಕೊಡಲೇಬೇಕು. ಈ ದಿನ ಎಲ್ಲ ಕೈಗಾರಿಕೆಗಳ ಮಲಿನ ವಾಯು ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯ, ಜಲ ಮಾಲಿನ್ಯ ಇವೆಲ್ಲ ನಡೀತಿರುವಾಗ ಪ್ರತಿಯೊಬ್ಬ ಸಾರ್ವಜನಿಕರು, ಯುವಕರು, ಹೆಚ್ಚಿಗೆ ರೈತರು ಕೆಲಸ ಮಾಡ್ತಾ ಇರ್ತಾರೆ. ಯುವಕರು ನಮ್ಮ ಸುತ್ತಮುತ್ತಲಿನ ವಾತಾವರಣ ಸಂರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಯಾವುದೇ ಅಧಿಕಾರಿಗಳು ನಮಗೇನು ಬರುತ್ತೆ, ನಮಗೇನು ಸಿಗುತ್ತೆ ಅನ್ನೋದ್ರಲ್ಲಿ ಇದ್ದಾರೆ ಈ ಇದರಲ್ಲಿ ಕಾಲಘಟ್ಟದಲ್ಲಿ. ಈಗ ಯಾವುದೇ ಸಾರ್ವಜನಿಕ ಒಂದು MLA ಆಗಲಿ, MP ಆಗಲಿ, ಇಲ್ಲ ಇನ್ನೂ ಮಂತ್ರಿಗಳಾಗಲಿ ಅವ್ರಿಗೆ ಬೇಕಾಗಿದ್ದನ್ನೇ ನೋಡ್ತಾರೆ ಹೊರತು ಸಾರ್ವಜನಿಕರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ಏರಿಯಾದಲ್ಲಿ ಏನೇನು ತೊಂದರೆ ಇದೆ ಅದನ್ನ ಸರಿಪಡಿಸೋ ಮನಸ್ಸು ಯಾರಿಗೂ ಇರೋದಿಲ್ಲ. ರೈತರಾಗಲಿ, ಯುವಕರಾಗಲಿ ಹೋರಾಟ ಮಾಡಿ ಎಲ್ಲ ಪಡ್ಕೊಳ್ಬೇಕಾಗಿದೆ. ಹೋರಾಟದ ಜೊತೆಗೆ ನಾವು ಈ ರೀತಿ ಗಿಡಗಳನ್ನ ಬೆಳೆಸೋದ್ರಿಂದ ಮುಂದಿನ ಪೀಳಿಗೆಗೆ ಆಮ್ಲಜನಕ ಅದೆಲ್ಲ ಸಿಗೋದು ಒಂದು ಮುಖ್ಯ ಕರ್ತವ್ಯ, ನಾವು ಮಾಡಬೇಕಾಗಿರೋ ಕರ್ತವ್ಯ ಇದು. ರಸ್ತೆಗಳಾಗಲಿ, ಯಾವುದೇ ರಸ್ತೆಗಳಾಗಲಿ ಹೋರಾಟ ಮಾಡದಿದ್ದು ಏನೂ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಅಧೋಗತಿ ಇರುವ ರಸ್ತೆಗಳನ್ನೆಲ್ಲ ಸರಿ. ನಮಸ್ಕಾರ ಎಲ್ಲ ನಾಗರಿಕ ಬಂಧುಗಳೇ. ಸುಮಾರು 2 ತಿಂಗಳ ಮೊದಲು ಇದೇ ಗುಂಡುತೋಪಿಗೆ ನಾವು ಶಂಕುಸ್ಥಾಪನೆ ಮಾಡಿದಾಗ ಪತ್ರಕರ್ತ ನೀವೇ ಕೇಳಿದ್ರಿ, ಇದು ಗುಂಡುತೋಪ ಇಲ್ಲ ಕಾಂಕ್ರೀಟ್ ಬೀಡಾಗಿ ನಿಂತಿದೆ, ನಿಜವಾಗ್ಲೂ ಇದನ್ನ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತಾ, ಹೆಚ್ಚು ಕಡಿಮೆ 300 ಲೋಡು ಕಸ ತುಂಬಿದ್ದಾರೆ ಅಂತ ನೀವೇ ಪ್ರಶ್ನೆ ಮಾಡಿದ್ರಿ. ಆಯ್ತು, 1-2 ತಿಂಗಳು ಬಿಟ್ಕೊ ಬನ್ನಿ ಅಂತ ಹೇಳಿದ್ವಿ. ನೋಡಿ, ನೀವು ನೋಡ್ತಾ ಇದ್ರಲ್ಲ, ಸುಮಾರು ಈ ಗುಂಡುತೋಪಲ್ಲಿ 300 ಟ್ರ್ಯಾಕ್ಟರ್ ಅಷ್ಟು ಡಬ್ರಿಸಿ ಲೋಕಲ್ ಅಪಾರ್ಟ್ಮೆಂಟ್ಗಳವರು, ಲೋಕಲ್ ಜನ ಎಲ್ಲ ತುಂಬಿ, ಎಲ್ಲ ಮನೆ ದಬ್ಬಿದ್ರೆ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ತಂದು ತುಂಬಿಟ್ರು. ಗುಂಡುತೋಪಿನ ಒಂದು ಮಾಹಿತಿ ಆಗಲಿ, ಗುಂಡುತೋಪಿನ ಒಂದು ಅಭಿವೃದ್ಧಿ ಬಗ್ಗೆ ಜನಗಳಿಗೆ ಅರಿವೇ ಇಲ್ಲ. ದಯವಿಟ್ಟು ನಾಗರಿಕ ಬಂಧುಗಳೇ, ಎಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಎತ್ಕೊಂಡೋಗಿ ನೀವು ಕಸ ತುಂಬೋದು ಮೂಲ ನಿಮ್ಮ ಮಕ್ಕಳಿಗೆ ಮಾರಕ. ಇದು ತತ್ಕ್ಷಣಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಈಲೆಳ್ಗೆ ಗ್ರಾಮದ ಸರ್ವೆ ನಂಬರ್ 102 2 ಎಕರೆ ವಿಸ್ತೀರ್ಣದ ಈ ಗುಂಡುತೋಪನ ಡೆವಲಪ್ಮೆಂಟ್ ಮಾಡ್ಬೇಕಂತ ಎಲ್ಲ ಗ್ರಾಮಸ್ಥರು ಇಚ್ಛಿಸಿ ಇವತ್ತು ಕೆಲಸ ಪ್ರಾರಂಭಿಸಿದ್ದೀವಿ. ಇಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲೂ ಸಹ ನಾವು ಗಿಡ ನಾಟಿ ಮಾಡೋದು ಮುಖ್ಯ ಅಲ್ಲ, ನಾಟಿ ಮಾಡೋದು ಗಿಡನ ಪೋಷಣೆ ಮಾಡಬೇಕು. ಇದೇ ಗುಂಡುತೋಪಲ್ಲಿ ವಾಕಿಂಗ್ ಟ್ರ್ಯಾಕ್ ಇರ್ಬೋದು, ಒಂದು ಸೈಡಲ್ಲಿ ಮಕ್ಕಳಿಗೆ ಚಿಲ್ಡ್ರನ್ಸ್ ಪಾರ್ಕ್ ಇರ್ಬೋದು, ಒಂದು ಚಿಕ್ಕದಾಗ ಒಂದು ಜಿಮ್ ಇರ್ಬೋದು, ಎಲ್ಲ ಅಭಿವೃದ್ಧಿ ಮಾಡ್ಬೇಕಂತಿದ್ದೀವಿ. ನಮಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಸವಲತ್ತು ನಮಗೆ ಬೇಡ. ಸ್ವಂತವಾಗಿ ನಾವೇ 10 ಜನ ಗ್ರಾಮಸ್ಥರು ಎಲ್ಲರೂ ಸೇರಿ ನಾವೇ ಬಂಡವಾಳ ಹಾಕಿ ನಾವೇ ಡೆವಲಪ್ಮೆಂಟ್ ಮಾಡ್ತೀವಿ. ಸರ್ಕಾರದ ಹಣ ನಮಗೆ ಬೇಡ. ಕನಿಷ್ಠ ಪಕ್ಷ ಸರ್ಕಾರಿ ಅಧಿಕಾರಿಗಳು ಗುಂಡುತೋಪುಗಳನ್ನ ಉಳಿಸೋದಕ್ಕೆ ನೀವು ಮೊದಲು ನಿಂತ್ಕೋಬೇಕು. RI ಅಂದ್ರೆ ಏನ್ರಿ? ರೆವಿನ್ಯೂ ಇನ್ಸ್ಪೆಕ್ಟರ್ ಕರ್ತವ್ಯ ಏನು? VA ಕರ್ತವ್ಯ ಏನು? ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ಯಾವ ಗುಂಡುತೋಪು ಆಕಾರ ಹೇಗಿದೆ ಅನ್ನೋದೊಂದು ಮಾಹಿತಿ ಪಟ್ಟಿ ಬರೀರಿ. ನೀವು ಅಲ್ಲಿ ಕುಳಿತುಕೊಂಡು ಜೀವನ ಪೂರ್ತಿ ಖಾತೆಗಳು ಮಾಡ್ಕೊಂಡೆ RI ಅವರು VAಗಳು ಕಾಲ ಕಳೆದು ಬಿಡ್ತೀರಾ. ದಯವಿಟ್ಟು ಗುಂಡುತೋಪುಗಳ ಬಗ್ಗೆ ಮಾಹಿತಿ. ನಾವೀಗ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ VA ಫೋನ್ ಮಾಡ್ತಾನೆ, ಸರ್ ನೀವೇನು ಡೆವಲಪ್ಮೆಂಟ್ ಮಾಡಬಾರ್ದು ಸರ್ ಅಂತ. ಅಯೋಗ್ಯ, ಚೆನ್ನಾಗಿ ತಿಳ್ಕೊ. VA ಹಾಗೂ RI ಅವರೇ ತಿಳ್ಕೊಳ್ಳಿ. ನಾವು ಡೆವಲಪ್ಮೆಂಟ್ ಮಾಡ್ತಾ ಇರೋದು ಏನಂತ, ಗುಂಡುತೋಪು ಡೆವಲಪ್ಮೆಂಟು. ನಾವು ಕಸ ತಂದು ತುಂಬಿದಾಗ ನಿಮಗೆ ಫೋನ್ ಮಾಡಿದಾಗ ನೀವು ಬರೋದಿಲ್ಲ. ಇಲ್ಲಿ ಯಾರಾದ್ರೂ ಬಿಲ್ಡಿಂಗ್ ಗುಂಡುತೋಪಲ್ಲಿ ಕಟ್ತಾ ಇದ್ರೆ ಬನ್ನಿ ಅಡ್ಡ ಹಾಕಿದ್ರೆ ನೀವು ಬರೋದಿಲ್ಲ. ಡೆವಲಪ್ಮೆಂಟ್ ಮಾಡುವಾಗ ಮಾತ್ರ ಫಸ್ಟ್ ಫೋನ್ ಮಾಡ್ತೀರಾ. ಏನಂತ, ಸರ್ ಡೆವಲಪ್ಮೆಂಟ್ ಮಾಡಬೇಡಿ, ಇದು ನಾವು ಸರ್ವೆ ಮಾಡ್ಬೇಕು. ಸರ್ವೆ ಮಾಡ್ರಿ, ಸರ್ವೆ ಮಾಡಬೇಡಿ ಅಂತ ನಾವು ಹೇಳಿದ್ದೀವ. ಸರ್ವೆ ಮಾಡಿ ನೀವು ಬೌಂಡ್ರಿ ಫಿಕ್ಸ್ ಮಾಡಿ. ಮೊದಲು ಈ ಗುಂಡುತೋಪಿಗೆ ಚಂಪಕದಾಮಯ್ಯ ಗುಂಡುತೋಪು ಅಂತಿತ್ತು. ಈಗ ನಾವು ಅದೇ ಗುಂಡುತೋಪಿಗೆ ಗೌತಮ ಬುದ್ಧ ಗುಂಡತೋಪು ಅಂತ ನಾಮಕರಣ ಮಾಡಿದ್ದೀವಿ. ಯಾಕಂದ್ರೆ ಕ್ರಿಸ್ತಪೂರ್ವ 563ರಲ್ಲಿ ಹುಟ್ಟಿದಂತಹ ಗೌತಮ್ ಬುದ್ಧ ಹುಟ್ಟೋಕೆ ಮೊದಲಿನ ಭಾರತದ ಇತಿಹಾಸನೇ ಬೇರೆ, ಗೌತಮ್ ಬುದ್ಧ ಹುಟ್ಟಿದ ಮೇಲೆ ಭಾರತೀಯ ಇತಿಹಾಸನೇ ಬೇರೆ. ಈ ಭಾರತಕ್ಕೆ ಒಂದು ಬೆಳಕನ್ನು ಚೆಲ್ಲಿದಂತಹ ಗೌತಮನ ಬುದ್ಧನ ಹೆಸರಿಟ್ಟು ಈ ಗುಂಡುತೋಪು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಲೆಲ್ಗೆಯಲ್ಲಿ ಇನ್ನೊಂದು ಗುಂಡುತೋಪು ಇತ್ತು, ಅದನ್ನು ಡೆವಲಪ್ಮೆಂಟ್ ಮಾಡಿದ್ವಿ. ನೆಕ್ಸ್ಟ್ ಬೊಮ್ಮಸಂದ್ರದಲ್ಲಿ ಒಂದು ಗುಂಡುತೋಪು ಇದೆ. ಬೊಮ್ಮಸಂದ್ರದ ಪುರಸಭೆಯ ಎಲ್ಲ ನಾಗರಿಕ ಬಂಧುಗಳೇ, ಬೊಮ್ಮಸಂದ್ರದಲ್ಲಿ ಎಲ್ಲಿ ಗುಂಡುತೋಪು ಇದೆ ಅಂತ ಹುಡುಕ್ಬೇಕು. ನಾವು ಇವಾಗ ಹೋಗಿ, ನಾನೇ ಹೋಗಿದ್ದೀನಿ, ಗುಂಡುತೋಪು ಎಲ್ಲಿದೆ ನಮ್ಗೆ ಸಿಗ್ತಾ ಇಲ್ಲ. ಚಿಕ್ಕ ಹುಡುಗರು ಆಗಿದ್ದಾಗ ಬೊಮ್ಮಸಂದ್ರ ಗುಂಡುತೋಪಿಗೆ ಹೋಗಿ ನೇರ್ಲೆ ಹಣ್ಣು ತಿಂತಾ ಇದ್ವಿ ನಾವು. ಈಗ ಒಂದು ಮರ ಇಲ್ಲ, ಎಲ್ಲ ಪ್ರೈವೇಟ್ ಅವ್ರು ತೋಟಗಳು ಮಾಡ್ತಾ ಇದ್ದಾರೆ ಗುಂಡುತೋಪನ. ನಿಮ್ಮ ಯೋಗ್ಯತೆಗಳಿಗೆ VAಗಳು RIಗಳು ಹೋಗಿ ಬೊಮ್ಮಸಂದ್ರ ಗುಂಡುತೋಪನ ಫಸ್ಟ್ ಎಲ್ಲಿದೆ ಅಂತ ಸರ್ವೆ ಮಾಡಿಸಿ ಅದನ್ನು ಸಹ ಅಭಿವೃದ್ಧಿ ಪಡಿಸ್ತೀವಿ. ಬೊಮ್ಮಸಂದ್ರದ ಲೋಕಲ್ ಪೀಪಲ್ ಜೊತೆ ಕೈ ಜೋಡಿಸಿ ಬೊಮ್ಮಸಂದ್ರ ಗುಂಡುತೋಪು ನೆಕ್ಸ್ಟ್ ಇನ್ನ ಜುಲೈ ಆಗಸ್ಟ್ ಅಲ್ಲಿ ಬೊಮ್ಮಸಂದ್ರ ಗುಂಡುತೋಪು ಡೆವಲಪ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ನವೆಂಬರ್ ಅಲ್ಲಿ ರಾಮಸಾಗರದಲ್ಲಿರೋ ಗುಂಡುತೋಪು ಡೆವಲಪ್